ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೆ ಲೋಗನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆನೇ ನಾನು ಇವತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟು 4:15ಗೆ ಎದ್ದಿದ್ದೆ. ಹೌದು, 4:15ಗೆ ಎದ್ದಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ತಿಂಡಿನ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಚಕ್ಲಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ತಿಂಡಿ ಏನೂ ಇಲ್ಲ ಆಗಿತ್ತು. ಸುಮ್ಮನೆ ಬೇಕ್ರಿಗೆಲ್ಲ ದುಡ್ಡು ಕೊಟ್ಟು ನಾವು ಮನೆಗೆ ತಿಂಡಿ ಎಲ್ಲ ಇದು ಮಾಡೋಕ್ಕಿಂತ ಇವಾಗ ಮನೆಯಲ್ಲೇ ಮಾಡ್ಕೊಡೋಣ ಅಂತ. ಯಾಕಂದರೆ ಇವನಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ಬೇಕ್ರಿಯಿಂದ ಯಾಕೋ ಸುಮ್ಮನೆ ತಿಂಡಿ ತರ್ತೀಯ, ಮನೇಲೇ ಮಾಡೋಣ ಅಂತ ಹೇಳಿ. ಬಟ್ ಅವ್ನು ನಿನಗೆ ಯಾಕೆ ಸುಮ್ಮನೆ ಸುಸ್ತು, ಇವ್ನು ಇಟ್ಕೊಂಡು ಯಾಕೆ ಇದು ಮಾಡ್ತೀಯ ಅಂತಿದ್ದ. ಈಗ ಬೇಕ್ರಿಲಿ ಏನಾಗುತ್ತೆ, ಬೇಕ್ರಿ ಐಟಮ್ಸ್ಗಳೆಲ್ಲ ಗೊತ್ತಿರುತ್ತೆ ನಿಮಗೆ, ಯಾವ್ಯಾವುದೋ ಎಷ್ಟೆಷ್ಟೋ ದಿನಗಳ ಎಣ್ಣೆನೆಲ್ಲ ಯೂಸ್ ಮಾಡ್ತಾರೆ. ಇವಾಗಂತೂ ನಮ್ಮ ಆಹಾರದಿಂದನೇ ನಮಗೆ ರೋಗ ಎಲ್ಲ ಬರೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಎಷ್ಟೊತ್ತು ಬೇಕು ಇವೆಲ್ಲ ಇನ್ಸ್ಟಂಟ್ ಚಕ್ಲಿ ಅಲ್ವಾ, ಎಷ್ಟೊತ್ತು ಬೇಡ ಮಾಡೋಕ್ಕೆ. ಸೊ ಒಂದು ಸ್ವಲ್ಪ ಹೊತ್ತಿನಲ್ಲೇ ನನಗೆ ರೆಡಿ ಆಗೋಯಿತು. ವೇಣು ಎಲ್ಲ ಹಾಲು ಕೊಡೋಕ್ಕೆ ಹೋದರು. ಆನಂತರ ಮುದ್ದು ಅಲ್ಲೇ ಆಟ ಆಡ್ಕೋತಾ ಇದ್ದ, ಹಾಗೆ ನಾನು ಚಕ್ಲಿ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಕುರುಮ್ ಆಗಿ ಚೆನ್ನಾಗಿತ್ತು. ವೇಣು ಹೋಗ್ತಾನೆ ರೆಡಿ ಮಾಡಿದ್ದೆ ನಾನು. ಅವನೊಂದು ಸ್ವಲ್ಪ ತಿಂದ್ಕೊಂಡು ಹಾಗೆ ಟೀ ಮಾಡಿಕೊಟ್ಟೆ. ತುಂಬ ಚಳಿ ಇದೆ ಇವಾಗಂತೂ, ಇಲ್ಲಿ ಸಖತ್ ಚಳಿ ಬೀಳ್ತಾ ಇದೆ. ನನಗೆ ಪೂಜೆ ಮಾಡೋ ಟೈಮ್ನಲ್ಲಿ ನಾನು ಸ್ವೆಟರ್ ಏನೂ ಹಾಕ್ಕೊಳ್ಳೋದಿಲ್ಲ. ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಹೊತ್ತು ಅಂದರೆ ನೆಲೆಲ್ಲ ಒರೆಸ್ತೀನಲ್ಲ, ಆ ಟೈಮಿಗೆ ಮಾತ್ರ ಸ್ವಲ್ಪ ಚಳಿ ಅನಿಸುತ್ತೆ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಚಳಿ ಅಂತ ಅನಿಸೋದಿಲ್ಲ. ಯಾವಾಗ ಪೂಜೆ ಮುಗಿಸಿ ಹೊರಗಡೆ ಬರ್ತೀನೋ ಆವಾಗ ಮತ್ತೆ ಚಳಿ ಶುರುವಾಗತ್ತೆ ನನಗೆ. ಆವಾಗ ಸ್ವೆಟರೆಲ್ಲ ಹಾಕೋಬಿಡ್ತೀನಿ. ಸುಮಾರು ಒಂದು 11 ಗಂಟೆ ತನಕ ನಾನು ಸ್ವೆಟರೇ ತೆಗಿಯಲ್ಲ ಅನ್ಬೋದು, ಅಷ್ಟು ಇಬ್ಬನಿ ಬೀಳ್ತಾ ಇರುತ್ತೆ ಇಲ್ಲಿ. ಚಳಿಗೆ ಸ್ವಲ್ಪ ಹೆದರ್ತೀನಿ, ಅದೇನೋ ಗೊತ್ತಿಲ್ಲ. ಆ ಅಮ್ಮನದು ರಾಯರದು ಶಕ್ತಿಯೋ ಏನೋ, ಬೆಳಿಗ್ಗೆ ಪೂಜೆ ಮಾಡುವಾಗ ಮಾತ್ರ ನಾನು ಚಳಿಗೆ ಹೆದರಲ್ಲ. ಅದೊಂದು ಮನೋಬಲ ಅಂತಾರಲ್ವ, ಹಾಗೆ ಅದು ಅಷ್ಟೇ. ಚಕ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಅದೇ ವೇಣುಗೆ ಹಾಗೆ ಅಂದಿದ್ದೀನಿ, ಸೊ ನೀನು ಹಣ್ಣು ಅಥವಾ ಡ್ರೈ ಫ್ರೂಟ್ಸ್ ತೊಗೊಬರಪ್ಪ, ಸುಮ್ಮನೆ ಬೇಕ್ರಿ ಐಟಮ್ ತರಬೇಡ ಅಂತ ಅವನಿಗೆ ಆರ್ಡ್ರ್ ಮಾಡಿದ್ದೀನಿ. ಮತ್ತೇನಪ್ಪ ಅಂತಂದರೆ ನಾನು ಯಾವಾಗಲೂ ಹೇಳೋದು ಅದೇ ಆಗಿತ್ತು. ಬಟ್ ಅವನು ಅದೇ ನನಗೆ ಸುಸ್ತಾಗುತ್ತೆ, ಸುಮ್ಮನೆ ಯಾಕೆ ಆಗಲ್ಲ ನಿನ್ನ ಹತ್ರ ಅಂತ ತರೋನು. ನನ್ನ ಮಕ್ಕಳಿಗಾಗಲಿ ರುಚಿ ಹತ್ತಿಸಿದ್ದೆ ನಮ್ಮ ವೇಣು. ಆ್ಯಕ್ಚುಲಿ ಪೃಥ್ವಿಗೆ ಮೊದಲೇ ಅದೆಲ್ಲ ಗೊತ್ತಿದೆ. ಪೃಥ್ವಿನಾದರೂ ಹೇಳಿದ ಮಾತು ಕೇಳ್ತಾನೆ. ಇವನಿಗೆ ನಾವು ಬೈದು ಬುದ್ಧಿ ಹೇಳೋಕ್ಕಾಗತ್ತೆ, ಅದು ಬೇಡ ಇದು ತಿನ್ನಬೇಡ ಅಂತೇಳಿ, ಖಂಡಿತೆಲ್ಲ ಬೇಕು ಅಂತ ಅಂತಾನೆ. ಬಟ್ ಆದರೂ ಕೂಡ ಕೆಲವೊಂದು ಮನೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮನೇಲಿ ಅದು ಈಗ ಡೈರಿ ಮಿಲ್ಕು ಮತ್ತು ಬೇರೆ ಏನೇನೋ ಇರುತ್ತೆ, ಕುರ್ಕುರೆ, ಅದು ಹೆಸರು ನನಗೆ ಗೊತ್ತಾಗಲ್ಲ, ಅವೆಲ್ಲ ನಾವು ತರೋದಿಲ್ಲ. ಕಾರಣ ಇಷ್ಟೇನಪ್ಪ, ಅವ್ರು ಕೊಡಿಸಿದ್ದಾರೆ ಅಂತ ನಾನು ಇದು ಮಾಡ್ತಾ ಇರೋದಲ್ಲ. ಮಕ್ಕಳ ಆರೋಗ್ಯದ ಸಲುವಾಗಿ ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಅದನ್ನು ರುಚಿ ತೋರಿಸಿದ್ದು ಯಾರು? ಆ ಮಕ್ಕಳ ಅಲ್ಲ ತಾನೇ, ನಾವೇ ತಾನೇ ಕೊಡಿಸಿ ಅದನ್ನು ಅವ್ರಿಗೆ ರುಚಿ ತೋರಿಸಿರೋದು. ಅಂದಮೇಲೆ ನಮ್ಮದೇ ತಪ್ಪಲ್ವಾ ಅದು. ಸೊ ಒಂದು ಹೆಲ್ತ್ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದಷ್ಟೇ. ಮತ್ತು ಅವರು ಮನೆ ಊಟನ ಬಿಟ್ಬಿಡ್ತಾರೆ. ಎಷ್ಟೋ ಜನ ಪೇರೆಂಟ್ಸ್ ಇದು ನಾನು ಹೇಳಿದ್ದನ್ನು ಕೇಳಿದ್ದೀನಿ, ಮನೆ ಊಟ ಅಷ್ಟು ಅವರಿಗೆ ರುಚಿನೇ ಹಿಡಿಸಲ್ಲ ಈ ಥರ ತಿಂಡಿ ತಿಂದಮೇಲೆ. ಇವಾಗ ಅವನನ್ನು ಸ್ಕೂಲಿಗೆ ಕಳಿಸ್ಕೊಟ್ಟು ನಂತರ ನಾನು ವಿಡಿಯೋ ಶೂಟಿಂಗ್ ಮಾಡ್ತಾ ಇರೋದು. 12:30 ಅಷ್ಟೊತ್ತಿಗೆ ನಮ್ಮದು ಕೆಲವೊಂದು ಕೆಲಸ ಇತ್ತು, ಅವೆಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಅವನನ್ನು ಮತ್ತೆ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬಂದೆ. ಯಾಕಂದರೆ ಶನಿವಾರ ಅಲ್ಲ, ಒಂದೇ ಹೊತ್ತಿತ್ತು. ಮಧ್ಯಾಹ್ನದ ಮೇಲೆ ನಾನು ಬೆಂಡೆಕಾಯಿನ ಕುಯ್ಯೋಣ ಅಂತ ಹೇಳಿ ನಮ್ಮ ಹಿಂದ್ಗಡೆನೇ ಹೊಲದಲ್ಲಿ ಬೀನ್ಸು ಮತ್ತು ಬೆಂಡೆಕಾಯಿ ಎಲ್ಲ ಹಾಕಿದ್ದಾರೆ, ಅಲ್ಲಿ ಹೋಗಿದ್ದೆ. ಅವರು ಮುದ್ದನ್ನು ಕೂಡ ಕರ್ಕೊಂಡು ಹೋಗಿದ್ದೆ. ಇದು ಬೀನ್ಸ್, ಇದು ಇಲ್ಲಿ ಗೂಟ ಕಾಣಿಸುತ್ತಲ್ವಾ, ಇದು ಬೀನ್ಸ್ ಬಳ್ಳಿ. ಇವೆಲ್ಲ ರಾಮ್ನ ಹತ್ರ ಅವರು ಆಂಟಿ ಮತ್ತು ಧರ್ಮಯ್ಯ ಮಾತಾಡ್ತಾ ಇದ್ರು, ಏನೋ ಸುಮ್ಮನೆ ತಮಾಷೆ ಮಾಡ್ಕೊತಾ. ರಾಮ್ ಅವ್ರ ಜೊತೆ ಮಾತಾಡ್ತಾ ಇದ್ದ. ಇಲ್ಲಿ ಚೀಲದಲ್ಲಿ ಕುಯ್ದಿರಿಸಿದ್ದಾರೆ, ಅವ್ರು ಕುಯ್ತಾ ಇದ್ರು ಬೀನ್ಸನ್ನು. ಹಾಗಂತ ಇಲ್ಲೇನು ಎನಿ ಟೈಮ್ ತರಕಾರಿ ಹಾಕೋದಿಲ್ಲ. ಬಟ್ ಒಂದು ವರ್ಷ ಆಯಿತು ಅವರು ಇಲ್ಲಿ ಬೋರ್ ತೆಗೆಸಿದ್ಮೇಲೆ ಒಂದಲ್ಲ ಒಂದು ತರಕಾರಿ ಬೆಳೀತಾ ಇದ್ದಾರೆ. ಇದು ಬೆಂಡೆಕಾಯಿ ಹೊಲ ಲಾಸ್ಟ್ ಇದು ಮುಗ್ದಿದೆ, ಅವ್ರು ಬಿಟ್ಟಿದ್ದಾರೆ. ಹಾಗಂತ ನಾನು ಇದು ಫಸ್ಟ್ ಟೈಮು ಇವ್ರ ಹೊಲಕ್ಕೆ ಹೋಗಿ ಇದು ಕುಯ್ತಾ ಇರೋದು. ಯಾವಾಗಾದರೂ ಅವ್ರು ಕುಯ್ದಾಗ ಹೋಗಿ ತೊಗೊಂಡು ಬರ್ತಾಯಿದ್ದೆ. ಇಲ್ಲೇ ನಮ್ಮ ಮನೆ ಹಿಂದೆನೇ ಇರೋದು ಅದು. ಬಟ್ ನನಗೆ ಅದು ಇಷ್ಟ ಆಗಲ್ಲ, ಪಾಪ ಅವ್ರು ಮಾರಾಟಕ್ಕೆ ಅಂತ ಮಾಡಿರೋದಲ್ವ. ನಾವು ಏನೋ ಒಂದು ಹೋಗಿ ಕೈಯಾಗಿ ಕುಯ್ಕೊಬರೋಕ್ಕೇನೋ ಒಂಥರ, ಏನೂ ತರಕಾರಿ ಇಲ್ಲಪ್ಪ ಮನೇಲಿ ಅಂತ ಅಂದಾಗ ಮಾತ್ರ ನಾನು ಹೋಗೋದು ಅಷ್ಟೇ. ಯಾರು ಹೊಲ್ದಾರೋ ಅಷ್ಟೇ, ಅಥವಾ ಅವ್ರಾಗಿ ಕೊಟ್ಟಿದ್ರೆ ಇಸ್ಕೊಳ್ತೀನಿ. ಇಲ್ಲ ನಾನೊಬ್ಬಳೇ ಹೋಗಿ ಹಂಗೆ ಕುಯ್ಯೋದು ತುಂಬಾ ಕಡಿಮೆ. ಬಟ್ ಇಲ್ಲಿ ಯಾರು ಏನೂ ಹೇಳಲ್ಲ ಪಾಪ, ಅದರ ಮಟ್ಟಿಗೆ ಕುಯ್ಕೊಳ್ಳಿ ಅಂತ ಅವರಾಗೆ ಹೇಳ್ತಾರೆ. ಬಟ್ ನಾವು ನೋಡಬೇಕಲ್ವಾ, ಒಂದು ಅರ್ಧ kg 1 kg ಅಂತ ಡೈಲಿ ಅಂತ ಅಂದರು, ಅಥವಾ ಸುಮಾರು ನಮ್ಮ ಮನೆಗೆ ಇಷ್ಟು ಕುಯ್ಕೊಬಂದುಬಿಟ್ರೆ ಎಷ್ಟು, ಅವರಿಗೂ ಒಂದು ಲಾಸ್ ಅಲ್ವಾ ಅದು ಅಂತ ನನ್ನೊಂದು ಭಾವನೆ. ಇವತ್ತು ಶನಿವಾರ ಆಗಿರೋದ್ರಿಂದ ಅವನು ಊಟ ಮಾಡ್ಕೊಂಡು ಬಂದಿದ್ದಾನೆ. ಸ್ವಲ್ಪ ಬಟ್ಟೆ ಇನ್ನೂ ವಾಶ್ ಆಗೋದಿತ್ತು, ಹಾಗಾಗಿ ಮತ್ತೆ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳಿ ಉಳಿದಿರೋದು ವೇಣು ಬಟ್ಟೆಗಳೆಲ್ಲ ಹಾಗೆ ಇದ್ದು ಅದನ್ನು ವಾಶಿಗೆ ಹಾಕ್ತಾಯಿದ್ದೀನಿ.
ಇವನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಕೋತಿರ್ತಾನೆ. ನಂಗಿಲ್ಲಿ ಕಾಟ್ ಮೇಲೆ ಹತ್ತೋದು, ಚೇರ್ ಮೇಲೆ ಹತ್ತೋದು, ಕೆಳಗೆ ದುಮ್ಕೋದು, ಅದೇನೋ ಜಂಪ್ ಅಂತೇಳಿ ಹಾರಾಟ ಮಾಡೋದು, ಇವೆಲ್ಲ ಕೆಲಸ ಅವ್ನು ನೋಡ್ಕೋತಾ ಇಲ್ಲಿ ಕೆಲಸ ಮಾಡ್ಕೋಬೇಕು ನಾನು. ಇದೆ ಆ ಕಡೆ ಓಡ್ತಾನೀಗ. ಮತ್ತು ಬಟ್ಟೆ ಹೊಲಿಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆ ಕೆಲಸ ಈ ಕೆಲಸ ಅಂತಲೇ ಆಯಿತು. ಹಾಗಾಗಿ ಮಧ್ಯಾಹ್ನ ಆಗುತ್ತೋ ಸಂಜೆ ಆಗುತ್ತೋ ಗೊತ್ತಿಲ್ಲ. ಸಾಂಬಾರು ರೆಡಿ ಇದೆ, ತಿಳಿ ಸಾರು ಮಾಡಿದ್ದೆ, ಹಾಗೆ ಅನ್ನ ಒಂದು ಮಾಡ್ಕೊಂಡ್ರೆ ಆಯಿತು. ಇವಾಗ ಅದನ್ನು ಇಟ್ಕೊಂಡು ಇಲ್ಲಿ ಬಟ್ಟೆ ವಾಶಿಗೆ ಹಾಕ್ತಾಯಿದ್ದೀನಿ. ಮತ್ತು ಏನು ಹಪ್ಪಳ ಕರೆದ್ಬಿಡ್ತೀನಿ. ವೇಣು ಕೂಡ ಊಟಕ್ಕೆ ಬರ್ತಾನೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವನು ಸ್ವಲ್ಪ ಏನೋ ರಿಪೇರಿ ಇರಬೇಕು, ಹಾಗಾಗಿ ಇವತ್ತು ಆಫೀಸಿಗೆ ಹೋಗಿಲ್ಲ, ರಜೆ ಮಾಡಿದ್ದಾನೆ. ನಾನು ನಮ್ಮ ಪಪ್ಪಗೆ ಹೇಳ್ತೀನಿ, ನೋಡು ನಮ್ಮ ಅಪ್ಪ ಅಲ್ಲಿದ್ದಾರೆ, ನೋಡ ಶಿವಮಜ್ಜ ನಮ್ಮ ಅಪ್ಪ ಅಲ್ಲಿದ್ದಾರೆ, ನಮ್ಮ ಪಪ್ಪ ನಾನು ಹೇಳ್ತೀನಿ, ಪಪ್ಪ ನೋಡಿಲ್ಲಿ ರಾಮ, ನೀನು ಹೇಳು, ನಂಗೇನು ಹೆದರಿಕಿಲ್ಲ ನಮ್ಮ ಪಪ್ಪನ. ನೀನು ಹೇಳು, ನಮ್ಮ ಪಪ್ಪನ ಹೆದರಿಕಿಲ್ವಾ ನಿಂಗೆ? ನೋಡಲ್ಲ ನಮ್ಮ ಪಪ್ಪನ, ನೋಡು ನಮ್ಮ ಪಪ್ಪನ ನೋಡು, ನಂಗೂ ಪಪ್ಪ ಇದೆ ಕಣೋ. ನಿಂಗಂದ್ರೆ ಪಪ್ಪನೇ, ನಂಗೂ ಪಪ್ಪ ಇದ್ದಾರೆ. ನಾನು ನಮ್ಮ ಅಪ್ಪಂಗೆ ಹೇಳ್ತೀನಿ, ನಾನು ಹೇಳ್ತೀನಿ, ಹೋಗು. ನೀನೇನಂತ ಹೇಳ್ತೀಯ? ನೀನಂತ ಹೇಳ್ತೀಯ? ಹೇಳು ಹೇಳು, ಏನು ಹೇಳ್ತೀಯ? ಏನ್ ಹೇಳ್ತೀಯ? ಹೊಡಿತು ಅಂತೀಯ? ಅಯ್ಯೋ ನಿಜ? ನಾನೆಲ್ಲ ಹೊಡೆದೆ? ಹೊಡಿತೀನಿ, ನಿಜವಾಗಿ ಹೊಡಿತೀನಿ, ನಾನು ಹೊಡಿತೀನಿ. ನಾನೇ ನಿಂಗೆ ಹೊಡ್ನೆ, ಸುಳ್ಳು ಹೇಳ್ತೀಯ? ಹೊಡಿತು ಅಂತ ಹೇಳ್ತೀಯ? ನಾನು ಹೇಳ್ತೀನಿ ಹೊಡಿ. ನಾನು ನಮ್ಮ ಅಪ್ಪ ಇದ್ದಾರೆ, ನನಗೂ ನಮ್ಮ ಅಪ್ಪ ಇದ್ದಾರೆ, ನಾನು ಹೇಳ್ತೀನಿ ತುಡಿ. ಶಿವರಾಮನ ಹತ್ರ ಹೇಳ್ತೀನಿ ತೊಡಿ. ನೀನು ಹೇಳು, ನೀನು ನಿಮ್ಮ ಅಪ್ಪ ಹತ್ರ ಹೇಳು. ನಾನು ನಮ್ಮ ಪಪ್ಪಂಗೆ ಹೇಳ್ತೀನಿ ತೊಡಿ. ಕೇಳಿದ್ರಲ್ವ ನನ್ನ ಮಗಂದು ಮಾತುಕತೆ. ಅವನ ಅಪ್ಪಂಗೆ ಹೇಳ್ತಾನಂತೆ, ಮಕ್ಕಳಿಗೆ ಅಪ್ಪನೇ ಹೆಚ್ಚು. ನಾವು ಎಷ್ಟೇ ಡೈಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಅವ್ರಿಗೋಸ್ಕರ ನಾವು ಮನೆಯಲ್ಲಿ ಅದು ಇದು ಅಂತ ಮಾಡ್ಕೊತಿದ್ರು, ಎಲ್ಲ ಮಕ್ಕಳಿಗೂ ಹಂಗೆಲ್ಲ ಅಪ್ಪ ಅಂದರೆ ಇಷ್ಟ, ಮುಗೀತು. ಇವನು ಅಮ್ಮನ ಹಚ್ಕೋಬೇಕಿತ್ತಪ್ಪ, ನನ್ನ ಜೊತೆನೇ ಜಾಸ್ತಿ ಆಗಿರೋದು, ಆದರೂ ಕೂಡ ಅವನಿಗೆ ಅಪ್ಪ ಅಂದರೆ ಆಯಿತು. ಅಪ್ಪಕ್ಕೆ ಅಂದರೆ ಅವ್ರ ಅಪ್ಪ ಮಾಡೋದು ಹಾಗೆ, ಒಂದೇ ಒಂದು ಪೆಟ್ಟು ಇನ್ನೂ ತನಕನೂ ಕೊಟ್ಟಿಲ್ಲ. ಮತ್ತು ದೊಡ್ಡಕ್ಕೆ ಅವನಿಗೆ ಜೋರು ಮಾಡೋ ಗೊತ್ತಿಲ್ಲ ಇವರಿಗೆ. ಹಾಗಾಗಿ ಅಪ್ಪ ಅಂದರೆ ಜೀವ ಜೀವ ಜೀವ. ನಾನು ಹಪ್ಪಳ ಎಲ್ಲ ಕರೆದು ಮತ್ತು ಇವಾಗ ಮಕ್ಕಳಿಗೆಲ್ಲ ಊಟಕ್ಕೆ ಹಾಕ್ತಾಯಿದ್ದೀನಿ. ಆಯಿತು, ಎಲ್ಲ ಕೆಲಸ ಇವಾಗ ಆಲ್ಮೋಸ್ಟ್ ಮುಗ್ದ ಹಾಗೆ. ಇನ್ನು ನೆಕ್ಸ್ಟ್ ಸ್ಟಿಚಿಂಗ್ ಮಾಡಬೇಕು. ಇವಾಗ ಒಂದಿಷ್ಟು ಹಂತ ಮುಗಿಸ್ಕೊಂಡಿದ್ದೀನಿ, ಅಂದರೆ ಬೇರೆಯವ್ರದ್ದೆಲ್ಲ ಬಟ್ಟೆ. ಇವಾಗ ಮದುವೆ ಒಬ್ರದ್ದಿದೆ ಇಲ್ಲೇ ಊರಲ್ಲಿ, ಅವ್ರ ಮನೆ ಬಟ್ಟೆ ತುಂಬ ಇದೆ. ಸೊ ಹಾಗಾಗಿ ಈಗ ಅದಕ್ಕೆ ಕೈ ಹಾಕ್ತಾಯಿದ್ದೀನಿ. ಸುಮಾರು ಬ್ಲೌಸ್ಗಳು ಮತ್ತು ಈ ಫಿಟ್ಟಿಂಗು ಅದು ಇದು ಸೈಡ್ ಫಿಟ್ಟಿಂಗ್ ಅಲ್ಟ್ರೇಷನ್ ಇರುತ್ತಲ್ವ, ಅವೆಲ್ಲ ಕೊಟ್ಟಿದ್ದಾರೆ. ಸೊ ಅವನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕೀಗ. ಫಸ್ಟು ಮಕ್ಕಳಿಗೆಲ್ಲ ಊಟ ಹಾಕಿಬಿಟ್ಟು ನಾನು ಊಟ ಮಾಡಿಕೊಂಡು ಕೂತ್ಕೊಳ್ಳೋಣ ಅಂತ. ಇವನು ಮಲಗಿದ್ರೆ ಮಲಗಿಸ್ಕೊತೀನಿ ಫಸ್ಟು. ಒಂದೊಂದು ಸಲ ಮಲಗ್ತಾನೆ, ಒಂದೊಂದು ಸಲ ಮಲಗೋದಿಲ್ಲ. ಇವನು ಮಲಗಿದ್ರೆ ನನಗೆ ಹೊಲಿಯೋಕ್ಕೆ ಸ್ವಲ್ಪ ಆರಾಮು, ಬಟ್ ಏನೋ ಗೊತ್ತಿಲ್ಲ. ಮತ್ತು ಪಾತ್ರೆ ಕೂಡ ವಾಶ್ ಮಾಡ್ಕೋಬೇಕು. ಟೈಮ್ ಅಂತೂ ಎಷ್ಟು ಬೇಗ ಆಗ್ಬಿಡುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಊಟ ಗೀಟ ಎಲ್ಲ ಆಯಿತು. ನೆಕ್ಸ್ಟು ಇವಾಗ ಬಟ್ಟೆಗಳನ್ನೆಲ್ಲ ಹೊಸ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಬಟ್ಟೆ ಎಲ್ಲ ತೆಗೆದು ಯಾವ್ಯಾವುದಿದೆ ಏನು ಎಲ್ಲ ಜಿಗ್ಜಾಗ್ ಮಾಡೋದಿದೆ. ಅದು ಏನೋ ಅಂಬ್ರೆಲಾ ಚೂಡಿ ಹೊಲಿದಿದ್ದಾರೆ, ಬಟ್ ಜಿಗ್ಜಾಗ್ ಮಾಡಿಲ್ಲಾಗಿರೋ, ಅದು ನನಗೆ ಕೊಟ್ಟಿದ್ದಾರೆ ಅವರು. ಅದು ಮಾಡೋದೆಲ್ಲ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಆದರೆ ಇವಾಗ ಹೊಲಿಯೋದು ಇಲ್ಲ ಅಂತಂದರೆ ಸಂಜೆ ಹೊಲಿಯೋದು. ಬಟ್ ನಾನೇನು ಅಂದ್ಕೊಂಡೆ ಸಂಜೆ ಹೊಲಿಬೇಕು ಅಂತ ಹೇಳಿ, ಆದರೆ ಹಾಗೇ ಇಲ್ಲ ನನಗೆ. ಯಾಕೆಂದರೆ ವೇಣು ನೈಟ್ ಅದೇನೋ ಟ್ಯಾಕ್ಟ್ರಿ ರಿಪೇರಿ ಇವತ್ತಿಡೀ ಅವನಿಗೆ ಅದೇ ಕೆಲಸ ಆಯಿತು. ನೈಟ್ ಕೂಡ ನಂಗೆ ಹೊಲಿಯೋಕ್ಕಾಗಿಲ್ಲ. ಅವನು ಬಂದು ಟೀ ಕುಡಿದ್ಬಿಟ್ಟು ಮತ್ತೆ ಕಡೂರಿಗೆಲ್ಲ ಹೋದರು. ಮತ್ತು ಇವನನ್ನು ಇಟ್ಕೊಂಡು ದೇವ್ರ ಪೂಜೆ ಅದು ಇದು ಕೆಲಸ ಅಂತ ಇತ್ತು. ಬೇರೆ ಕೆಲಸಗಳೆಲ್ಲ ಬಟ್ಟೆ ತೊಗೊಬಾ, ಒಣಸಿದ್ದು, ಮಡಿಕೆ ಮಾಡಿಡು, ಅದು ಇದು ಅಂತ ಹೇಳಿ ಅದೇ ಕೆಲಸನೇ ಆಗೋಯ್ತು.
ನೆಕ್ಸ್ಟು ನೈಟ್ ಆಗೋಯ್ತಲ್ವ, ನಾನು ತುಂಬ ಬೇಗ ಹೇಳೋದ್ರಿಂದ ಬೇಗ ಮಲ್ಕೊಬಿಡ್ತೀನಿ. ಯಾಕಂದರೆ ನಿದ್ದೆ ಕೂಡ ಇಂಪಾರ್ಟೆಂಟ್ ಅಲ್ವಾ. ನಾವು ಎಷ್ಟು ದುಡಿಮೆ ಅಂತ ಅನ್ನೋಕ್ಕಿಂತ, ಯಾಕಂದರೆ ನಾವು ದುಡಿಯೋದು ಯಾರಿಗೋಸ್ಕರ? ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಖುಷಿಗೋಸ್ಕರ. ಇವೆಲ್ಲ ಬೇಕು ಅಂತ ಅಂದರೆ, ಖುಷಿಯಾಗಿರಬೇಕು ಅಂದರೆ ಫಸ್ಟು ಆರೋಗ್ಯ ಮುಖ್ಯ. ಸೊ ಹಾಗಾಗಿ ನಾನು ಫಸ್ಟ್ ಆರೋಗ್ಯಕ್ಕೆ ಇದು ಮಾಡ್ತೀನಿ. ಹಾಗಾಗಿ ಆಮೇಲೆ ಉಳಿದಿದ್ದೆಲ್ಲನೂ ದೇವ್ರತ್ರ ನಾನು ಬೇಡ್ಕೊಳ್ಳೋದು ಅದೇನಪ್ಪ, ನನಗೆ ನಮಗೆ ಟೋಟಲಿ ಒಳ್ಳೆ ಆರೋಗ್ಯ ಕೊಡಪ್ಪ, ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಸೊ ಹಾಗಾಗಿ ನಾನು ಬೇಡ್ಕೊಳ್ಳೋದು ಅದೇನೆ. ಹಾಗಾಗಿ ನಾನು ಬೇಗ, ಯಾಕಂದರೆ ನನಗೆ ಕೇಳಿದರು, ನಿನ್ನ ಅಕ್ಕ 3 ಗಂಟೆಗೆ ಹೇಳ್ತೀಯ, 4 ಗಂಟೆಗೆ ಹೇಳ್ತೀಯ ಅಂತೀಯ, ಯಾಕೆ ನಿದ್ದೆ ಸಾಕಾಗತ್ತಾ ನಿನಗೆ, ಹೆಲ್ತ್ ನೋಡ್ಕೊ ಅಂತ ಹೇಳಿ ಕೆಲವರು ಸಜೆಷನ್ ಕೊಡ್ತಾಯಿದ್ರು. ನಿಜ, ಆದರೆ ನಾನು ಬೇಗ ಮಲ್ಕೊಂಡ್ಬಿಡ್ತೀನಿ. ನೈಟ್ ನಾನು ಮೊಬೈಲ್ ನೋಡೋಕ್ಕೆ ಹೋಗಲ್ಲ. ಮೊದಲೆಲ್ಲ ವೀಡಿಯೋ ಎಡಿಟಿಂಗ್ ಎಲ್ಲ ನೈಟ್ ಮಾಡ್ಕೋತಾ ಇದ್ದೆ, ಇವಾಗ ಡೇ ಟೈಮ್ ಮಾಡ್ಕೋತೀನಿ. ಇಲ್ಲ ಅಂತಂದರೆ ಮಧ್ಯದಲ್ಲಿ ಅದೇ ಫ್ರೀ ಆದಾಗ ಮಾಡೋದು. ಮಧ್ಯಾಹ್ನ ಮಲ್ಗೋಲ್ಲ ನಾನು, ಹಾಗೆ ಹೇಳಿ ಬೇರೆ ಕೆಲಸಗಳೆಲ್ಲ ಇರುತ್ತೆ, ಅವೆಲ್ಲ ಮಾಡ್ಕೋತೀನಿ. ಮಧ್ಯಾಹ್ನ ನಿದ್ದೆ ಬರೋದು ತುಂಬ ಕಡಿಮೆ. ನೈಟ್ ಮಲ್ಕೊಂಡ್ಬಿಡ್ತೀನಿ ಬೇಗ. ಆರೋಗ್ಯ ಮುಖ್ಯ ಅಲ್ವಾ. ಸೊ ಹಾಗಾಗಿ ನಂಗೆ ನಿದ್ದೆ ಕಂಟ್ರೋಲ್ ಆಗುತ್ತೆ. ಓಕೆ, ಹಾಗಾದರೆ ಇವತ್ತಿನ ಲೋಗ್ ಎಂಡ್ ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೇ ಲೋಗ್ ಆಗಿದೆ. ನೆಕ್ಸ್ಟ್ ಸಂಡೇ ನೋಡೋಣ, ಸಂಡೇ ಲೋಗ್ ಬರ್ತೀನಾ ಇಲ್ವಾ ಅಂತ.